ಈ ಬಳ್ಳಾರಾಯನ ದುರ್ಗದ ಜರ್ನಿ ಕಳಸದಿಂದ ಸ್ಟಾರ್ಟ್ ಆಗಿದ್ದು. ಕಳಸದಿಂದ ಒಂದು 20 ಕಿಲೋಮೀಟರ್ ಆಗ್ತಿದ್ದಂಗೆ ರೈಟಿಗೆ ತಗೋಬೇಕು. ಈ ರೋಡಲ್ಲಿ ಸುತ್ತಮುತ್ತ ಅಡಿಕೆ ಮರ ಹಾಗೂ ಹಸಿರು ತುಂಬಿರುತ್ತೆ. ಹಾಗೆ ಲೆಫ್ಟಲ್ಲಿ ನೋಡ್ತಾ ಇದ್ದರೆ ಗುಡ್ಡಗಳ ಅದ್ಭುತ ನೋಟ. ಈ ರೋಡು ಮೇಲ್ದಂಕನೂ ಹೋಗುತ್ತೆ, ಆದರೆ ಹೋಗೋದು ಸ್ವಲ್ಪ ಕಷ್ಟ. ಗಾಡಿನ ಪಾರ್ಕ್ ಮಾಡಿ ನಮ್ಮ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದು 7:22ಕ್ಕೆ. ನೋಡಿ ಇಲ್ಲೆಲ್ಲ ಆಗಿದೆ, ನಿಂಗೆ ಆಗ್ತಾನೆ ಇರಲಿಲ್ಲ ಸಂಖ್ಯೆ. ಇಲ್ಲಿ 4x4 ಬರುತ್ತೆ. 2 ವೀಲರ್ಲಿ ಚೆಕ್ ಪೋಸ್ಟ್ ತನಕ ಹೋಗ್ಬೋದು. ಅವಾಗವಾಗ ಆಟೋ ಕೂಡ ಸಿಗತ್ತೆ. ಕ್ಲೀನ್ ರೋಡು, ಸುತ್ತ ಕಾಡು, ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಬರ್ತಾ ಟೈಮ್ ಇತ್ತು ಅಂದರೆ 11 ವಾಸುಕಿ ಬಾಯಿಗೆ ವಾಸುಕಿ ಬಾಯಿ ಅದು ಏನು ಗೊತ್ತಾ ಬಾಯಿ, ಅದು ನನಗೆ ಒಂದು ಮೂವಿಲಿ ಇಟ್ಬಿಡ್ತೀನಿ ಅಪಾರ್ಚುನಿಟಿ. ನಾವು ಬಂದಿದ್ದು 5 ಜನ ಇರ್ಬೋದು, ಹೋಗೋದು 4 ಜನ. ಚೆಕ್ ಪೋಸ್ಟ್ ಹತ್ರ ಬರೋಕ್ಕೆ ಟೈಮ್ ತಗೊಳತ್ತೆ. ಚೆಕ್ ಪೋಸ್ಟ್ ಹತ್ರ ಬಂದಿದ್ದೀರಾ ಅಂತ ದೊಡ್ಡದಾಗೆ ಕಾಣಿಸುತ್ತೆ. ಚೆಕ್ ಪೋಸ್ಟ್ ಹತ್ರ ಬಂದಮೇಲೆ ರಾಣಿಜರಿಗೆ ಮೊದಲು ಹೋಗೋದಂತ ಡಿಸೈಡ್ ಮಾಡುತ್ತೆ. ರಾಣಿಜರಿ ಹೋಗಿ ಬರೋ ನೋಡ್ಲಿಲ್ಲ, ವಾಪಸ್ ಬುಕ್ಕಿಂಗ್ ಇದೆಯಾ? ವಾಪಸ್ ಬಂದು ಇಲ್ಲಿ ರಾಣಿಜರಿ ಅಂತ ಗೊತ್ತಾಯ್ತು. ರಾಣಿ ಪದ್ಮಿನಿ ದೇವಿ ಟಿಪ್ಪುವಿನ ವಶಕ್ಕೆ ಸಿಗಬಾರ್ದೆಂದು ಆ ಜರಿಯಿಂದ ಹಾರ್ತಾರೆ. ಅದಕ್ಕೆ ರಾಣಿ ಜರಿ ಎಂದು ಹೆಸರು. ರಾಣಿ ಜರಿ ಮುಗಿಸಿ ನೆಕ್ಸ್ಟ್ ಹೋಗಿದ್ದು ಬಳ್ಳಾರಾಯನ ದುರ್ಗ. ವದಂತಿಯ ಪ್ರಕಾರ ಯುದ್ಧದ ಸಮಯದಲ್ಲಿ ರಾಣಿ ಶತ್ರುಗಳ ಕೈಗೆ ಸಿಗದಂತೆ ಪ್ರಾಣದಹನ ಅಥವಾ ಪ್ರಾಣ ತ್ಯಾಗ ಮಾಡಿದಂತಹ ಜಾಗ ಇದು. ಹಾಗಾಗಿ ಇದಕ್ಕೆ ರಾಣಿ ಜರಿ ಅಂತ ಹೇಳಿ ಹೆಸರು ಬಂದಿದೆ.
ಬೋಟ್ ಹತ್ರ ಬಂದ್ವಿ. ಕೋಟೆಯ ಹತ್ತತ್ರ ಬರ್ತಿದ್ದಾಗೇನೆ ನಿಗೂಢ ಅನಿಸೋದು. ಈ ಕೋಟೆನ ವೀರ ಬಳ್ಳಾಳನ ಹೆಂಡತಿ ಕಟ್ಟಿಸಿದ್ದು. ಆಮೇಲೆ ರಾಜ ಬಳ್ಳಾಳ ಆಳಿದ್ದು. ಕೊನೆಗೆ ಟಿಪ್ಪು ಸುಲ್ತಾನ್ ರಾಜನನ್ನು ಕೊಂದು ಈ ಕೋಟೆನ ವಶ ಮಾಡಿಕೊಂಡಿದ್ದು. ಇದು ಬಳ್ಳರಾಯನ ದುರ್ಗದ ಉಳಿದಿರುವಂತಹ ಅಮೂಲ್ಯವಾದ ಅವಶೇಷಗಳು. ಇದು ಕಲ್ಲು ಮತ್ತು ಮಣ್ಣನ್ನು ಉಪಯೋಗಿಸಿಕೊಂಡು ಕಟ್ಟಿರುವಂತಹ ಕೋಟೆಯ ಗೋಡೆಗಳು ನೀವು ನೋಡ್ತಾ ಇರ್ಬೋದು. ಗುಡ್ಡಗಳ ಮಧ್ಯದಲ್ಲಿ ಈ ಕೋಟೆಯನ್ನು ಕಟ್ಟಿರುವಂಥದ್ದು ನೀವು ನೋಡ್ತಿರ್ಬೋದು. ಈ ದರೆಯ ಕೊನೆಯಲ್ಲಿ ಅಂಚಿನಲ್ಲಿ ಕಟ್ಟಿರುವಂಥ ಗೋಡೆ ಇದು. ಈ ಗೋಡೆಗಳನ್ನು ನೋಡಬಹುದು. ಶತ್ರುಗಳ ಮುಷ್ಟಿಗೆ ಸಿಗದಂಥ ಕೋಟೆಯನ್ನಾಗಿ ಮಾಡುವಂಥ ಯೋಜನೆ ಅವ್ರದ್ದಾಗಿತ್ತು. ಹಾಗೆ ಅಲ್ಲಿ ನೋಡ್ತಿರ್ಬೋದು ಸೈನಿಕರು ನಿಂತ್ಕೊಂಡು ಕಾವಲು ಕಾಯ್ತಿದ್ದಂಥ ಜಾಗ ಅದು. ಎಲ್ಲ ನೇತ್ರಾವತಿ ಪೀಕ್ ಮೇಲೆ ನೋಡು, ಒಂದೇ ಒಂದು ಮೋಡ ಹಿಂಗಿತ್ತಿದೆ ನೋಡೋದು. ಓಮ್ ಶೇಪಲ್ಲಿ ಇದೆ ಕಣೋದು. ಓಮಲ್ಲಿ ಇದೆ ಅದು ನೋಡು, ಅಲ್ಲಣ್ಣ ಈ ಕಡೆ ಸೈಡ್. ಹಾಂ, ಈ ಬರೀ ಓಮ್ ಶೇಪಲ್ಲಿ ಇದೆ, ಅದು ಚೆನ್ನಾಗಿದೆ. ಕೋಟೆ ಮುಗಿಸಿ ನೆಕ್ಸ್ಟ್ ಜಾಗಕ್ಕೆ ಹೊರಟ್ವಿ. ಹಾರ್ಟು ಬೀಟು. ಹಾಂ, ಚಂದಗಿರಿ ಹೋಗಿಲ್ಲ ಕಣ. ಒಂದು ಕೋಟೆ ಕಟ್ಟಬೇಕಂದ್ರೆ ಪ್ರಜೆಗಳು ಬೇಕು. ಆ ಪ್ರಜೆಗಳು ಇಲ್ಲಿ ವಾಸಿಸ್ಬೇಕಂದ್ರೆ ಒಂದು ಸಂಪತ್ತು ಬೇಕು. ಆ ಸಂಪತ್ತನ್ನೇ ಹುಡುಕಲು ಹೋದ್ವಿ. ಈ ನಡುವೆ ಹಲವಾರು ಗುಡ್ಡಗಳನ್ನು ಹತ್ತಿ ನಡುವಲ್ಲಿ ದಾರಿ ಕೂಡ ತಪ್ಪಿ ಹಂಗಲ್ಲ, ಎಲ್ಲ ಎಲಿಮೆಂಟ್ ಎಲ್ಲ ಸ್ಟೋನ್ಸ್ ಅಲ್ಲೂ ಇದಿದೆ. ಇದು ನೋಡಿ, ಇದು ಹಿಂಗೆ ಉಳಿತಿದೆ ನೋಡ್ರಿ. ನೋಡಿ ಇದು ಹೆಂಗೆ ಶೈನ್ ಆಗ್ತಿದೆ. ಒಳ್ಳೆ ಸಿಗ್ನಲ್ ಕೊಡ್ಬೋದು ಮಾರ ಇದರಲ್ಲಿ. ಇಲ್ಲ, ಕಲ್ಲು ಬಂಡೆಗಳ ನಡುವೆ ದಾರಿ ಹುಡುಕಿ ಕೊನೆಯಲ್ಲಿ ಆ ಸಂಪತ್ತು ಸಿಕ್ತು. ಅದೇ ಬಂಡಜೆ ಅರ್ಬಿ.